ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಂತ್ಕೊಳ್ಳೋ. ಏಯ್ ಹೇಳಿ, ಪ್ರಿಯಾನ ಸಾಯಿಸ್ಬೇಕು ಅಂತಾನೆ ಆ ಗೋಡೌನ್ ಬೆಂಕಿ ಇಟ್ರ? ಹೌದು ಸರ್. ಯಾಕೆ? ನಿಮ್ಗೂ ಪ್ರಿಯಾಗೂ ಏನಾದ್ರು ದುಶ್ಮನಿ ಇತ್ತಾ? ಇಲ್ಲ, ಫೋನ್ ಮೂಲಕ ಸುಪಾರಿ ಬಂದಿತ್ತು. ಏನಂತ ಸುಪಾರಿ ಬಂದಿತ್ತು? ಗೋಡೌನ್ ಅಲ್ಲಿ ಒಬ್ಬ ಹೆಂಗಸು ಮತ್ತೆ ಗಂಡಸಿದ್ದಾರೆ, ಅವ್ರನ್ನ ಬೆಂಕಿ ಹಾಕಿ ಸುಟ್ಟಾಕಿ ಅಂತ ಕಾಲ್ ಮಾಡಿದ್ರು. ಹಾಗೆ ಫೋಟೋಸು ಕಳ್ಸಿದ್ರು. ಆ ಗಂಡ್ಸು ಇವ್ರೇನಾ? ಹಾ ಹೌದು ಸರ್, ಇವ್ರೇ. ಇವ್ರನ್ನ ಮತ್ತೆ ಪ್ರಿಯಾನ ಕೊಲ್ಲಕ್ಕೆ ಸುಪಾರಿ ಬಂದಿತ್ತು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಸುಪಾರಿ ಬಂದಿದ್ದು ಬರೀ ಪ್ರಿಯಾನ್ ಕೊಲೆಗೆ ಮಾತ್ರ ಅಲ್ಲ, ಅಶ್ವಿನ್ ಅವ್ರ ಕೊಲೆಗೂ ಕೂಡ. ಆಮೇಲೆ ಏನಾಯ್ತು? ನೀವ್ಯಾಕೆ ಇವ್ರನ್ನ ಕೊಲ್ದೆ ಬರೀ ಪ್ರಿಯವ್ರ ಮಾತ್ರ ಕೊಂದ್ರಿ? ನಾವು ಆ ಜಾಗಕ್ಕೆ ಹೋದಾಗ ಈ ವ್ಯಕ್ತಿನೂ ಆ ಹೆಂಗಸು ಕಿತ್ತಾಡ್ತಿದ್ರು. ಈ ವ್ಯಕ್ತಿ ಆ ಹೆಂಗಸಿಗೆ ಹೊಡೆದ ಸರ್. ಆಕೆ ಪ್ರಜ್ಞೆ ತಪ್ಪಿದ್ಲು. ಈ ವ್ಯಕ್ತಿ ಪ್ರಿಯಾ ಮುಂದೆ ಕೂತ್ಕೊಂಡು ಎದೇಳು ಪ್ರಿಯಾ ಎದೇಳು ಪ್ರಿಯಾ ಅಂತ ಅಳ್ತಾ ಇದ್ರು ಸರ್. ನಾವು ಅದನ್ನ ವಿಡಿಯೋ ಮಾಡ್ಕೊಂಡು. ಅಷ್ಟರಲ್ಲಿ ಯಾರೋ ಬಂದಂಗೆ ಸದ್ದಾಯ್ತು. ನಾವು ಬಚ್ಚಿಟ್ಕೊಂಡ್ವಿ. ಈ ವ್ಯಕ್ತಿ ಅಲ್ಲಿಂದ ಓಡೋದ. ಆಮೇಲೆ ಒಬ್ಬ ವ್ಯಕ್ತಿ ಬಂದು ನೀರ್ ತರಕ್ಕೆ ಅಂತ ಓಡೋದ. ಆ ವ್ಯಕ್ತಿ ಇವರೇನಾ? ಹಾ ಹೌದು ಸರ್. ಆಮೇಲೆ ಏನಾಯ್ತು? ಸರ್, ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸೋಣ ಅಂತ ನಾವೇ ಬೆಂಕಿ ಇಟ್ವಿ ಸರ್. ನಿಮಗ್ ಸುಪಾರಿ ಕೊಟ್ಟವ್ರು ಯಾರು? ಒಬ್ಬ ವ್ಯಕ್ತಿ ಸರ್. ವ್ಯಕ್ತಿ ಅಂದ್ರೆ ಗಂಡ್ಸ? ಹೌದು ಸರ್. ಅವ್ರ ಹೆಸರು? ಹೆಸರು ಗೊತ್ತಿಲ್ಲ ಸರ್. ಯಾರು ಅಂತ ಗೊತ್ತಿಲ್ಲ ಅಂತಂದ್ಮೇಲೆ ಸುಪಾರಿ ಹೇಗ್ ತಗೊಂಡ್ರಿ? ಆ ವ್ಯಕ್ತಿ ಅವಾಗವಾಗ ಕಾಲ್ ಮಾಡಿ ಸಣ್ಣ ಪುಟ್ಟ ಡೀಲ್ ಕೊಡ್ತಾರೆ ಮೇಡಮ್. ಕೆಲಸ ಆದ್ಮೇಲೆ ಇಂಥ ಕಡೆ ದುಡ್ಡಿಟ್ಟಿದ್ದೀನಿ ತಗೊಂಬಿಡಿ ಅಂತ ಹೇಳ್ತಾರೆ ಮೇಡಮ್. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ. ಅವತ್ತೇನಾಯ್ತು? ನಮ್ ಕೆಲಸ ಮುಗಿಸಿದ್ಮೇಲೆ ಆ ವ್ಯಕ್ತಿ ಕಾಲ್ ಮಾಡಿದ್ವಿ, ಸ್ವಿಚ್ ಆಫ್ ಅಂತ ಬಂತು. ಮತ್ತೆ ಆ ವ್ಯಕ್ತಿ ನಮಗ್ ಸಿಗ್ಲೇ ಇಲ್ಲ ಸರ್. ಆ ವ್ಯಕ್ತಿ ಯಾರಿರಬಹುದು ಏನಂತ ಏನಾದ್ರು ಕ್ಲೂ ಇದೆಯಾ? ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ. ಆದ್ರೆ ಆ ವ್ಯಕ್ತಿ ಕಾಲ್ ಮಾಡಿ ನಮ್ ಬಾಸ್ ಹೇಳಿದ್ದಾರೆ, ಈ ಡೀಲ್ ನ ಮುಗಿಸಿದ್ರೆ ಕೈ ತುಂಬಾ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರು. ಆ ಬಾಸು ಹೆಂಗ್ಸೋ ಗಂಡ್ಸೋ ಅಂತ ಏನಾದ್ರು ಗೊತ್ತಾ? ಅದ್ ನಮಗ್ ಗೊತ್ತಿಲ್ಲ ಸರ್. ದಟ್ಸ್ ಆಲ್ ಯುವರ್ ಆನರ್. ಇವ್ರಿಗೆ ಯಾವುದೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾನೆ. ಆ ವ್ಯಕ್ತಿ ಮೇಲೆ ಒಬ್ಬ ಬಾಸ್ ಕೂಡ ಇದಾನಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಯುವರ್ ಆನರ್, ಪ್ರಿಯಾ ಮತ್ತೆ ಅಶ್ವಿನ್ನ ಕೊಲೆ ಮಾಡೋದಕ್ಕೆ ಯಾರೋ ದೊಡ್ಡ ಕುತಂತ್ರನೇ ಮಾಡಿದ್ದಾರೆ. ಅದೃಷ್ಟವಶಾತ್ ಅಶ್ವಿನ್ ಅವರು ಅವತ್ತಲ್ಲಿಂದ ಓಡ್ ಹೋಗಿದ ಕಾರಣ ತಪ್ಪಿಸ್ಕೊಂಡ್ರು. ಅದಕ್ಕೆ ಇವ್ರನ್ನ ಈ ಕೊಲೆ ಕೇಸ್ಗೆ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.